ನಿಮಗೊಂದು ತುಂಬ ಇಂಪಾರ್ಟೆಂಟ್ ಹ್ಯಾಕ್ ಹೇಳ್ಕೊಡ್ತೀನಿ. ಯೂಶಲಿ ನೀವು ಯಾವ್ದಾದ್ರು ಒಂದು ಫೋಟೋ ಅಥವಾ ಇಮೇಜಲ್ಲಿ ಅದರಲ್ಲಿ ಇಂಗ್ಲೀಷ್ ಟೆಕ್ಸ್ಟ್ ಇದ್ದರೆ ಅದನ್ನು ನೀವು ಕಾಪಿ ಮಾಡ್ಕೋಬೇಕು ಅಂದರೆ ಆಗಲ್ಲ. PDF ಅಲ್ಲಿ ಇರಬೇಕು, ಇಲ್ಲಾಂದರೆ ಎಡಿಟಿಂಗ್ ಫಾರ್ಮ್ಯಾಟಲ್ಲೇ ಇರಬೇಕು. ಸೊ ಇಮೇಜಲ್ಲಿ ಅಥವಾ ಒಂದು ಫೋಟೋದಲ್ಲಿ ನೀವು ಇಂಗ್ಲೀಷ್ ವರ್ಡ್ಸ್ನ ಏನಾದರೂ ನೋಡಿದ್ರೆ ಅದನ್ನು ಕಾಪಿ ಮಾಡ್ಕೋಬೇಕು ಅಂತ ಇದ್ದರೆ ಹೇಗೆ ಕಾಪಿ ಮಾಡ್ತೀರಾ? ಸಪೋಸ್ ಯಾರೋ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ, ಒಂದು ಫೋಟೋ ಕಳಿಸಿರ್ತಾರೆ, ಬಟ್ ಅದರಲ್ಲಿರೋ ಅಷ್ಟು ಕಂಟೆಂಟ್ನ ನೀವು ಕಾಪಿ ಮಾಡ್ಕೋಬೇಕು. ಸೊ ಅದಕ್ಕೊಂದು ಹ್ಯಾಕ್ ಇದೆ, ಅದನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನೀವು ಯಾವ ಇಮೇಜ್ ಕಾಪಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಇಮೇಜ್ನ ನೀವು ಓಪನ್ ಮಾಡ್ಕೊಳ್ಳಿ. ಅದು ಗ್ಯಾಲರಿಯಲ್ಲಾದರೂ ಆಗಿರ್ಬೋದು, ವಾಟ್ಸಪ್ಪಲ್ಲಾದರೂ ಆಗಿರ್ಬೋದು. ಅದು ಓಪನ್ ಮಾಡ್ಕೊಂಡ್ಮೇಲೆ ನಾನಿಲ್ಲೊಂದು ನಿಮಗೆ ಫೋಟೋ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಲಿಂಕ್ ಇದೆ. ಸೊ ಆ ಲಿಂಕ್ನ ನೀವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತಂದರೆ, ನೀವು ಈ ಫೋಟೋನ ಮೇಲ್ಗಡೆ ಬಟನ್ ಕಾಣ್ತಿದೆಯಲ್ಲ, ಅಲ್ಲಿ ಶೇರ್ ಮಾಡಿಬಿಟ್ಟು ಇಲ್ಲಿ ಕೀಪ್ ಅಂತ ಒಂದು ಆ್ಯಪ್ ಇದೆ, ಕೀಪ್ ನೋಟ್ಸ್ ಅಂತ ಗೂಗಲ್ ಆ್ಯಪ್ ಇದೆ. ಅಲ್ಲಿ ನೀವು ಹೋಗಿ ಸೇವ್ ಮಾಡಬೇಕು. ಅಂದರೆ ಈ ಒಂದು ಫೋಟೋ ಗೂಗಲ್ ಕೀಪ್ ನೋಟ್ಸಲ್ಲಿ ನಿಮಗೆ ಸೇವ್ ಆಗಿರುತ್ತೆ. ಸೊ ಅಲ್ಲಿ ನೀವು ಆ ನೋಟ್ಸ್ ಆ್ಯಪ್ಗೆ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ, ಫೋಟೋ ಫ್ರಮ್ ರಾಧಾಕೃಷ್ಣ ಅಂತ ಒಂದು. ನೀವು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ರೈಟ್ ಸೈಡಲ್ಲಿ 3 ಚುಕ್ಕಿ ಕಾಣುತ್ತೆ. ಅಲ್ಲಿ ನೀವು ಗ್ರ್ಯಾಬ್ ಇಮೇಜ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಫೋಟೋದಲ್ಲಿರೋ ಅಷ್ಟು ವರ್ಡ್ಸು ನಿಮಗೆ ಕೆಳಗಡೆ ಕಾಣಿಸುತ್ತೆ. ಇದು 100% ಕರೆಕ್ಟ್ ಇರಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಮ ಕೆಲಸನ ಎಷ್ಟೋ ಕಡಿಮೆ ಮಾಡುತ್ತೆ. ಇದನ್ನು ನೀವು ಪೂರ್ತಿ ಕಾಪಿ ಮಾಡಿಕೊಂಡು ಮತ್ತೆ ನೀವು ಎಡಿಟ್ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ಎಡಿಟ್ ಮಾಡ್ಕೋಬೋದು. ಲಿಂಕು ಅಷ್ಟೇ, ಮಧ್ಯದಲ್ಲಿ ಏನಾದರೂ ಎಕ್ಸ್ಟ್ರಾ ಸ್ಪೇಸ್ ಇದ್ದರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಟೆಕ್ಸ್ಟ್ನ ಯೂಸ್ ಮಾಡ್ಬೋದು.